ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ನಗ್ತಾ ಖುಷಿಯಾಗಿರಿ. ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ. ಇವತ್ತು ಬಂದು ಯುಗಾದಿ ರೀ ಫ್ರೆಂಡ್ಸ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ತಿಳಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ರೀ. ಈಗ ನೋಡ್ಬೋದ್ರಿ, ನಾನು ಈ ಕಡೆ ಹೋಳಿಗೆ ಮಾಡೋಕ್ಕೆ ಬೇಳೆ ಹಾಕೀನಿ ರೀ, ಮತ್ತು ಈ ಕಡೆ ಬೆಲ್ಲ ಕೊಟ್ಟಿಟ್ಕೊಂಡು ನೋಡ್ರಿ. ಮತ್ತು ಬೇಳೆ ಕುದಿಯತನ ಪಾಪಡ ಕರೆಮಂತ ಹಪ್ಪಳ ಕರೆಯಕತ್ತೀನಿ ನೋಡ್ರಿ ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಇವತ್ತು ವರ್ಷದಲ್ಲಿ ಮೊದಲನೇ ಹಬ್ಬ ಯುಗಾದಿ ಹಬ್ಬ ಫ್ರೆಂಡ್ಸ. ಹಾಗಾಗಿಬಿಟ್ಟು ಹೋಳಿಗೆ ಮಾಡಕತ್ತೀನಿ ನೋಡ್ರಿ. ನಾನು ಈ ಕಡೆ ಪಾಪಡೆಲ್ಲ ಕರೆದಾಯ್ತು ಮತ್ತು ಆ ಕಡೆ ಬ್ಯಾಳೆನೂ ಕುದ್ದು ರೀ ಫ್ರೆಂಡ್ಸ. ಕುದ್ದಾದ್ಮೇಲೆ ಈಗ ನೋಡ್ರಿ ಈ ಥರ ನಾನು ತೆಕ್ಕೋಬೇಕಂತ ಬೊಗಣೆಯಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಫಸ್ಟ್ ನೀರೆಲ್ಲ ಜನ್ಕೊಂಡು ಮತ್ತೊಂದು ಸ್ವಲ್ಪ ನೀರು ಹಾಕಿ ಕುದ್ಸಕತ್ತೀನಿ ರೀ ಫ್ರೆಂಡ್ಸ. ನಾನು ನೋಡ್ಬೋದ್ರಿ ಈ ಕಡೆ ಕಟ್ಟು ತೆಕ್ಕೊಂಡಿನಿ ರೀ. ಮತ್ತು ಸಾಂಬಾರು ನಮ್ಮ ಮನೆಯವರಿಗೆ ಕಟ್ಟಿನ ಸಾಂಬಾರು ಅಂದ್ರೆ ತುಂಬ ಇಷ್ಟ ರೀ. ಹಂಗಾಗಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಳೆನ ನಾನು ಕುದಿಸ್ಕೊಳತ್ತೀನಿ ನೋಡ್ರಿ. ಬೆಲ್ಲನ ಎಷ್ಟು ತೊಗೊಂಡೀನಿ ರೀ ನಾನು. ಈಗ ಅವೆಲ್ಲ ನೀರು ಬಸಿದ್ಬಿಟ್ಟು ಈಗ ಬೆಲ್ಲ ಹಾಕೋತೀನಿ ನೋಡ್ರಿ. ಒಂದು ಹನಿನೂ ನೀರು ಇರಬಾರ್ದ್ರಿ ಬ್ಯಾಳೆ ಒಳಗೆ. ಪೂರ್ತಿಯಾಗಿ ಬಸಿದ್ಬಿಟ್ಟು ಅದ್ರಾಗ ಈಗ ಬೆಲ್ಲ ಹಾಕಕತ್ತೀನಿ ರೀ ಫ್ರೆಂಡ್ಸ. ನೋಡಿಕೊಂಡು ನೀವು ಬ್ಯಾಳೆ ಎಷ್ಟು ಹಾಕಿರ್ತೀರ ಅದ್ರ ತಕ್ಕ ಮಟ್ಟಿಗೆ ನೀವು ಬೆಲ್ಲನ ತೊಗೋಬೋದ್ರಿ. ನಾನು ಮೇಜರ್ಮೆಂಟಲ್ಲಿ ಯಾವುದು ತೋರಿಸಿಲ್ಲ ರೀ ಫ್ರೆಂಡ್ಸ. ಬೆಲ್ಲ ಹಾಕಿ ಕುದ್ಸಕ್ಕಿಟ್ಟಿನಿ ನೋಡ್ರಿ ಫ್ರೆಂಡ್ಸ. ಮೀಡಿಯಮ್ ಗ್ಯಾಸಲ್ಲಿ ಇಟ್ಬಿಟ್ಟು ಕುದ್ಸಕತ್ತೀನಿ ರೀ. ಈ ಚಾಣಣಿಯಲ್ಲಿ ನಾನು ಹೂರಣನ ಇದು ಮಾಡ್ತೀನಿ ನೋಡ್ರಿ. ನಾನು ಸಣ್ಣ ಮಾಡ್ಕೊತೀನಿ ರೀ. ನೋಡ್ಬೋದ್ರಿ ಪೂರ್ತಿ ಬೆಲ್ಲದ ನೀರು ಬಿಟ್ಟು ಪೂರ್ತಿ ಪತ್ತಳ ಆಗಿಬಿಟ್ಟತ್ರಿ ಫ್ರೆಂಡ್ಸ. ಈಗ ನಾನು ಒಂದೆರಡು ಏಲಕ್ಕಿನ ಹಾಕ್ಕೊಂಡಿನಿ ರೀ. ಲಾಸ್ಟಿಗೆ ಹಾಕೋದ್ರಲ್ಲಿ ಅಷ್ಟೊಂದು ಇದು ಬರಂಗಿಲ್ಲ ರೀ. ಹಂಗಾಗಿಬಿಟ್ಟು ನಾವು ಬ್ಯಾಳೆ ಯಾವಾಗ ಕುದಿಸ್ತೀವಿ ಅದರಲ್ಲೇ ಹಾಕಿಬಿಟ್ರೆ ಫ್ಲೇವರ್ ಮಸ್ತ್ ಬರ್ತದಂತ ಹೇಳ್ಬೋದು ರೀ. ನಾನೀಗ ಬ್ಯಾಳೆ ಕುದಿಸಿ ಇದು ಮಾಡೋ ಬೆಲ್ಲ ಹಾಕಿದ್ಮೇಲೆ ನಾನು ಒಂದೆರಡು ಏಲಚ್ಚಿನ ಹಾಕೀನಿ ರೀ. ಮತ್ತು ಸೊಪ್ಪು ಸೊಂಟೆ ಏನಾದರೂ ಇದ್ದರೂ ಅದು ಕೂಡ ಹಾಕೋಬೋದ್ರಿ. ನಾನು ಹಾಕಿಲ್ಲ ನೋಡ್ರಿ. ನೋಡ್ಬೋದ್ರಿ ಕುದ್ದಿ ಈ ರೀತಿ ಗಟ್ಟಿ ಐತೆ ನೋಡ್ರಿ ಫ್ರೆಂಡ್ಸ. ಇದು ಗರಂ ಇರುವಾಗೆ ನಾವು ಬಸಿಸ್ಕೊಂಡ್ರೆ ಮತ್ತು ಸಣ್ಣ ಮಾಡ್ಕೊಂಡ್ರೆ ಸಣ್ಣ ಆಗ್ತದ್ರಿ. ಇಲ್ಲಾಂತಂದ್ರೆ ಆಗಂಗಿಲ್ಲ ನೋಡ್ರಿ. ಭಾಳ ಹೊತ್ತು ಇಟ್ರೆ ಇದು ಆಗಂಗಿಲ್ಲ ರೀ. ನಾನು ಸ್ವಲ್ಪ ಹಿಟ್ಟು ಅದನ್ನು ಆದ್ಕೊಳತಿದ್ರಿ, ಹಂಗಾಗಿಬಿಟ್ಟು ಇಟ್ಟಿದ್ದೆ. ಒಂದು ಸ್ವಲ್ಪ ಇದನ್ನೇ ಆಗ್ಯದ ಫ್ರೆಂಡ್ಸ. ಈಗ ಅದೆಲ್ಲ ತಾಟಲ್ಲಿ ತೆಕ್ಕೊಂಡ್ಬಿಟ್ಟು ಬುಡಕ್ಕೊಂದು ಬೊಗಣಿ ಇಟ್ಟು ಮ್ಯಾಲೊಂದು ಚಾಳಣಿ ಇಟ್ಟು ಈಗ ನಾನು ಒಂದು ವಾಟಿಯಿಂದ ಇದನ್ನು ಸಣ್ಣ ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ. ನೋಡ್ಬೋದ್ರಿ ಈ ರೀತಿ ಸಣ್ಣ ಆಗ್ಯದ ನೋಡ್ರಿ ಫ್ರೆಂಡ್ಸ. ಯಾವ ರೀತಿ ಬಂದದಂತ ನೋಡ್ಬೋದ್ರಿ. ನಿಮ್ಗೆ ಗಟ್ಟಿ ಬೇಕಾದ್ರೆ ಗಟ್ಟಿ, ಮತ್ತು ಇಲ್ಲ ಒಂದು ಸ್ವಲ್ಪ ಅಳಿಸ್ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹೂರಣನ ಅಳಸ್ ಮಾಡ್ಕೊಬೋದ್ರಿ. ಮತ್ತು ಅಷ್ಟು ಹೂರಣಿಗೆ ತಕ್ಕಂಗೆ ನಾನು ಹಿಟ್ಟನ್ನು ನಾದ್ಕೊಂಡೀನಿ ರೀ. ನಾನು ಹಿಟ್ಟು ಹಚ್ಚಿ ಹೋಳಿಗೆ ಮಾಡಕತ್ತೀನಿ ರೀ. ಮೈದಾ ಹಿಟ್ಟು ತೊಗೊಂಡಿಲ್ರಿ ನಾನು. ಸಾಮಾನ್ಯವಾಗಿ ನಾವು ಚಪಾತಿ ಮಾಡ್ತೀವಲ್ರಿ ಆ ಹಿಟ್ಟೆ ತೊಗೊಂಡ್ಬಿಟ್ಟು ಹೋಳಿಗೆನ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ. ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ ರೀ. ಮೊದಲು ಸರಿ ನಾನು ಎಣ್ಣೆ ಹಚ್ಚಿ ಮಾಡಿದ್ದೆ ಮತ್ತು ಹಿಟ್ಟು ಹಚ್ಚೂ ಮಾಡಿದ್ರಿ ಫ್ರೆಂಡ್ಸ. ಯಾರಿಗೆಲ್ಲ ಎಣ್ಣೆ ಹಚ್ಚಿ ಇಷ್ಟ ಆದ್ರೆ ಆ ವಿಡಿಯೋನ ನೋಡ್ಬೋದ್ರಿ. ನಾನು ಇದರಲ್ಲಿ ಹಿಟ್ಟು ಹಚ್ಚಿ ಮಾಡಕತ್ತೀನಿ ರೀ. ಎಣ್ಣೆ ಹಚ್ಚೋಕ್ಕಿಂತ ಹಿಟ್ಟು ಹಚ್ಚಿ ನಂಗೆ ಟೇಸ್ಟಿ ಬಂದ್ರಿ ಅವತ್ತಿನ ದಿನ. ಹಾಗಾಗಿಬಿಟ್ಟು ಇವತ್ತು ನಾನು ಹಿಟ್ಟು ಹಚ್ಚಿ ಹೋಳಿಗೆ ಮಾಡಕತ್ತೀನಿ ರೀ. ಹಿಟ್ಟಂದ್ರೆ ಜಾಸ್ತಿ ಹಿಟ್ಟು ಹಚ್ಚಕ್ಕೆ ಹೋಗ್ಬಾರ್ದ್ರಿ, ಮತ್ತು ಹಿಟ್ಟಾತವ್ರಿ. ಒಂದು ಸ್ವಲ್ಪ ಹಿಟ್ಟು ಹಚ್ಬಿಟ್ಟು ಅದೇ ಹಿಟ್ಟಲ್ಲಿ ನಾವು ಚೆನ್ನಾಗಿ ಲಟ್ಟಿಸ್ಕೋಬೇಕು ನೋಡ್ರಿ. ತೆಳ್ಳಗೆ ಹ್ಯಾಂಗೆ ಬೇಕಂದ್ರೆ ತೆಳ್ಳಗೆ, ದಪ್ಪ ಬೇಕಂದ್ರೆ ದಪ್ಪ, ಯಾವುದೇ ರೀತಿಲೂ ನೀವು ಲಟ್ಟಿಸ್ಕೋಬೋದ್ರಿ. ಒಂದು ಸ್ವಲ್ಪನೇ ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕ್ರಿ. ಜಾಸ್ತಿ ಹಿಟ್ಟು ಹಾಕೋಕೆ ಹೋಗ್ಬೇಡ್ರಿ, ಮತ್ತು ಹಿಟ್ಟು ಆತವ್ರಿ, ಚಲೋ ಆಗಂಗಿಲ್ಲ ರೀ. ಮತ್ತು ಜಲ್ದಿನೇ ಒಂಥರ ಕಮಟ್ ವಾಸನೆ ಬರ್ತಾವ್ರಿ. ಹಾಗಾಗಿಬಿಟ್ಟು ಜಾಸ್ತಿ ಹಿಟ್ಟನ್ನು ಹಚ್ಚಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ನೋಡ್ಬೋದ್ರಿ ನನ್ನ ಹೋಳಿಗೆ ಇಲ್ಲಿ ರೆಡಿ ಐತ್ರಿ. ಫಸ್ಟು ಮೊದಲನೇ ಹೋಳಿಗೆ ಯಾವ ರೀತಿ ಆಗಿದೆ ಅಂತ ನೋಡ್ಬೋದ್ರಿ ಫ್ರೆಂಡ್ಸ. ಹರಿದಿಲ್ಲ, ಏನೂ ಆಗಿಲ್ಲ ನೋಡ್ರಿ ಫ್ರೆಂಡ್ಸ. ಹೋಳಿಗೆ ಬರಲ್ಲ ಅನ್ನೋರು ಈ ರೀತಿ ನಿಧಾನವಾಗಿ ಕಲಿತಾರ್ರಿ. ಯಾರು ಒಂದೇ ಸರಿ ಕಲಿಯಂಗಿಲ್ಲ ರೀ. ಫಸ್ಟ್ ಹರಿದ್ರು ಸೆಕೆಂಡ್ ಸರಿ ಬಂದೇ ಬರ್ತದ್ರಿ ಫ್ರೆಂಡ್ಸ. ಆದರೆ ನಾನು ಏನೂ ಕಲ್ತಿಲ್ಲ. ಫಸ್ಟ್ ಮದುವೆಗೆ ಮುಂಚೆ ನಮ್ಮ ಅಮ್ಮ ಮಾಡೋದೆಲ್ಲ ನೋಡ್ತಿದ್ದೆ, ಆದರೆ ಮಾಡಿಲ್ರಿ ಫ್ರೆಂಡ್ಸ. ನಮ್ಮ ತಾಯಿ ಎಲ್ಲ ಹೋಳಿಗೆ ಅದೆಲ್ಲ ಮಾಡಿ ಹಿಟ್ಟೆಲ್ಲ ರೆಡಿ ಮಾಡಿ ಹೂರಣ ರೆಡಿ ಮಾಡಿದಾಗ ಅದು ಹೂರಣ ಹಿಟ್ಟಲ್ಲಿ ತುಂಬಿಕೊಟ್ಟಾಗ ಮಾಡಿದ್ದಷ್ಟೇ ಫ್ರೆಂಡ್ಸ. ನಾನು ನನ್ನ ಕೈಯಿಂದ ಸ್ವಂತ ಅಂದ್ರೆ ಇಲ್ಲಿ ಗಂಡನ ಮನೆಗೆ ಬಂದಮೇಲೆ ನಾನು ಹೋಳಿಗೆ ಕಲ್ತಿದ್ರಿ ಫ್ರೆಂಡ್ಸ. ನೋಡ್ಬೋದ್ರಿ ಯಾವ ರೀತಿ ಬಂದದಂತ. ಸ್ವಲ್ಪನೂ ಹರಿದಿಲ್ಲ ನೋಡ್ರಿ. ಮೇಲೆ ನೋಡಿದ್ರೆ ಚಪಾತಿ ಥರನೇ ಕಾಣ್ತದೆ ನೋಡ್ರಿ. ಹೋಳಿಗೆ ಅಂತ ಅನ್ಸಂಗೆ ಇಲ್ರಿ ಫ್ರೆಂಡ್ಸ ನೋಡಿದ್ರನ.
ತಿಂದ್ರೆ ಮಾತ್ರ ಟೇಸ್ಟ್ ಗೊತ್ತಾಗಬೇಕು ರೀ. ನೋಡಿದ್ರೆ ಚಪಾತಿ ಥರನೇ ಕಾಣಿಸ್ತದ್ರಿ ಫ್ರೆಂಡ್ಸ. ಸಖತ್ತಾಗಿ ಬಂದವು ನೋಡಿರಿ. ಒಂದು ಸ್ವಲ್ಪನೂ ಹರಿದಿಲ್ರಿ, ಎಲ್ಲನೂ ಒಂದು ಸ್ವಲ್ಪನೂ ಖರಾಬ್ ಆಗಿಲ್ಲ ನೋಡಿರಿ ಫ್ರೆಂಡ್ಸ. ನಾನು ಫಸ್ಟ್ ಮಾಡಿದಾಗೂ ಅಷ್ಟೇ ಯಾವುದೇ ರೀತಿ ಹೋಳಿಗೆ ಖರಾಬ್ ಆಗಿಲ್ಲ ರೀ ಫ್ರೆಂಡ್ಸ. ನಾವು ಮಾಡೋದು ಟ್ಯಾಲೆಂಟ್ ಇರ್ತದೆ ನೋಡಿರಿ, ನಾವು ಯಾವ ರೀತಿ ಮಾಡ್ತೀವಿ ಆ ರೀತಿ ಫ್ರೆಂಡ್ಸ. ನೋಡಿ ಕಲ್ತು ನಿಧಾನವಾಗಿ ಮಾಡಿದ್ರೆ ನಮಗೆ ಬರದೇ ಇರೋದು ಯಾವುದೂ ಕೆಲಸ ಅಲ್ಲ ಫ್ರೆಂಡ್ಸ. ಮಾಡ್ಬೋದು ನಾವು ಎಲ್ಲರ ಥರ ಅಂತ ಹೇಳ್ತಾ ಇದು ಮಾಡ್ತೀನಿ ನೋಡಿರಿ ಫ್ರೆಂಡ್ಸ. ನೋಡ್ಬೋದ್ರಿ ಫಸ್ಟಿನ ಹೋಳಿಗೆ ಈಗ ರೆಡಿ ಐತ್ರಿ. ಮತ್ತು ಇನ್ನೊಂದು ತೋರಿಸ್ತೀನಿ ರೀ ಫ್ರೆಂಡ್ಸ, ಯಾವ ರೀತಿ ಹಿಟ್ಟಿಗೆ ತಕ್ಕಂಕ ಹೂರಣ ತುಂಬ್ಕೋಬೇಕ್ರಿ ಫ್ರೆಂಡ್ಸ. ಈ ರೀತಿ ಮಾಡಿಬಿಟ್ಟು ಅದ್ರಾಗ ಹೂರಣ ಹಿಟ್ಟಿಗೆ ತಕ್ಕಂಗೆ ತೊಗೋಬೇಕ್ರಿ. ಮತ್ತು ಹಿಟ್ಟು ಸ್ವಲ್ಪ ಹೂರಣ ಜಾಸ್ತಿ ಆದ್ರೆ ಹೋಳಿಗೆ ಹರಿತಾವ್ರಿ. ಹಿಟ್ಟಿಗೆ ಎಷ್ಟು ಬೇಕೋ ಎಷ್ಟು ಹಿಟ್ಟು ತೊಗೋತೀವಿ ಅಷ್ಟು ಹೂರಣ ತೊಗೊಂಡ್ರೆ ಹೋಳಿಗೆ ಚಲೋ ಬರ್ತಾವಂತ ಹೇಳ್ತೀನಿ ರೀ. ಮತ್ತು ಒಂದು ಹಿಟ್ಟು ಜಾಸ್ತಿ ಆದ್ರೆ ಒಂದು ಸ್ವಲ್ಪ ತೆಕ್ಕೋಬೋದು ರೀ. ಮತ್ತು ನಿಮಗೆ ಕಡಿಮೆ ಅನ್ನಿಸ್ತು, ಕರೆಕ್ಟ್ ಅನ್ನಿಸ್ತು ಅಂದ್ರೆ ಹಂಗೆ ಇಟ್ಕೊಂಡು ಲಟ್ಟಿಸ್ಬೋದು ರೀ. ನೋಡಿರಿ ಈಗ ಒಂದು ಸ್ವಲ್ಪ ನಾನು ಫಸ್ಟಿಗೆ ಹಿಟ್ಟು ಹಚ್ಚಿ ಈಗ ಲಟ್ಸಕತ್ತೀನಿ ರೀ. ನೋಡ್ಬೋದು ರೀ, ಜಾಸ್ತಿ ನಾವು ಚಪಾತಿ ಯಾವ ರೀತಿ ಜೋರು ಹಾಕಿ ಲಟ್ಟಿಸ್ತೀವಿ ಆ ರೀತಿ ಲಟ್ಟಿಸೋ ಅವಶ್ಯಕತೆ ಇಲ್ಲರಿ. ನಿಧಾನವಾಗಿ ಲಟ್ಟಿಸ್ಕೊಂಡ್ರೆ ಸಾಕು ರೀ ಫ್ರೆಂಡ್ಸ. ಜಾಸ್ತಿ ನಾವು ಜೋರು ಹಾಕಿ ಲಟ್ಟಿಸ್ಬಾರ್ದು ರೀ ಹೋಳಿಗೆಗೆ. ನೋಡ್ಬೋದು ರೀ ಯಾವ ರೀತಿ ಬಂದಂತ. ಒಂದು ಸ್ವಲ್ಪನೂ ಹರಿದಿಲ್ಲ ನೋಡ್ರಿ ಫ್ರೆಂಡ್ಸ, ಎಷ್ಟು ಮಸ್ತಾಗಿ ಬಂದದ. ಈ ರೀತಿ ಇದ್ರೆ ಗಂಟೆಯಲ್ಲಿ ನಾವು ಏನಿಲ್ಲ ಅಂತಂದ್ರೆ ಒಂದು 50 ಹೋಳಿಗೆ ಮೇಲೂ ಮಾಡ್ಬೋದು ನೋಡ್ರಿ ಫ್ರೆಂಡ್ಸ. ನೋಡ್ಬೋದು ರೀ ಯಾವ ರೀತಿ ಬಂದಂತ. ಬೇಜಾರೇ ಆಗಂಗಿಲ್ಲ ರೀ ಫ್ರೆಂಡ್ಸ, ಅಷ್ಟು ಚಲೋ ಬರ್ತಾವೆ ನೋಡ್ರಿ. ಹೋಳಿಗೆ ಮಾಡೋಕೆ ಮನಸ್ಸು ಬರ್ತದೆ ರೀ. ಆದರೆ ನಮ್ಮ ಮನೆಯವರು ಹೋಳಿಗೆ ತಿಮ್ಮಂಗಿಲ್ಲ ರೀ, ನಾ ಒಬ್ಬಾಕಿನೇ ರೀ. ನಾ ಜೋರಿ ಮಾಡಿದ್ರೆ ಯಾವಾಗಾರ ತಿಂತಾರ, ಇಲ್ಲಾಂದ್ರೆ ಇಲ್ಲರಿ. ಹಾಗಾಗಿ ನಾನು ಟೀ ಕುಡಿಯೋ ಕಪ್ಪಿನಿಂದ ಒಂದು 2 ಕಪ್ ಬೇಳೆ ಹಾಕಿದ್ರಿ ಅಷ್ಟೇ ರೀ, ಜಾಸ್ತಿ ಹಾಕಿಲ್ಲ. ಒಂದು 8 ಹೋಳಿಗೆ ಆಗ್ಯಾವ ನೋಡ್ರಿ ಫ್ರೆಂಡ್ಸ. 8 ಹೋಳಿಗೆನ ನಾ ಮಾಡ್ಕೊಂಡಿನಿ. ಅವು 8 ದಿನ ಇಟ್ಟು ತಿನ್ಬೇಕಾಗ್ತದೆ ನೋಡ್ರಿ. ಅವರಂತೂ ತಿನ್ನಂಗೆ ಇಲ್ಲ, ಮುಟ್ಟಂಗೂ ಇಲ್ಲ. ನಂಗೆ ಒಬ್ಬಾಕಿಗೆ ರೀ ಫ್ರೆಂಡ್ಸ, ನಂಗೆ ಹಾಲು ತುಪ್ಪ ಇದ್ರೆ ಒಂದೊಂದು ತಿಂತೀನಿ ರೀ ನಾನು. ಮೊದಲೆಲ್ಲ ನನಗೂ ಇಷ್ಟ ಆಗ್ತಿರ್ಲಿಲ್ಲ ರೀ. ಸ್ವಲ್ಪ ನಮ್ಮಮ್ಮ ರೂಢಿ ಆಗಿಬಿಟ್ಟು ಈಗ ರೂಢಿ ಬಿದ್ದದ ನೋಡ್ರಿ ಫ್ರೆಂಡ್ಸ. ನೋಡ್ಬೋದು ರೀ ಎಷ್ಟು ಮಸ್ತಾಗಿ ಎಷ್ಟು ಸಖತ್ತಾಗಿ ಬಂದಂತ. ನೋಡಿದ್ರೇ ಇಷ್ಟ ಆಗ್ತದೆ ರೀ, ಅಷ್ಟು ಸೂಪರಾಗಿ ಬಂದದ ನೋಡ್ರಿ ಫ್ರೆಂಡ್ಸ. ಈಗ 2 ಹೋಳಿಗೆ ಅದು ನೋಡ್ರಿ ಫ್ರೆಂಡ್ಸ. ಇದು ಲಾಸ್ಟಿನ ಹೋಳಿಗೆ ನೋಡ್ರಿ. ಮತ್ತು ಎಲ್ಲ ಮಾಡೋಕ್ಕೂ ಭಾಳ ಲೆಂತಿ ಆಗ್ತದೆ ವಿಡಿಯೋ ಅಂತ ನಾನು ಮಾಡಿಲ್ಲ ರೀ. ನೋಡ್ಬೋದು ರೀ ಇಷ್ಟು ಹೋಳಿಗೆ 8 ಹೋಳಿಗೆನ ನಾನು ಮಾಡೀನಿ ನೋಡ್ರಿ ಫ್ರೆಂಡ್ಸ. 8ರ ಮೇಲೆ ಇದೊಂದು ಚಿಕ್ಕ ಹೋಳಿಗೆ ಮಾಡೀನಿ ರೀ ನಾನೀಗ. ನೋಡ್ಬೋದು ರೀ ಯಾವ ರೀತಿ ಹೋಳಿಗೆ ಬಂದಂತ. ಸ್ಮೂತಾಗಿ ಮೆತ್ತಗೆ ಬಂದವು ನೋಡ್ರಿ ಫ್ರೆಂಡ್ಸ. ಕಡಕ್ಕಾಗಿನೂ ಬಂದಿಲ್ಲ, ಅಷ್ಟು ಚಲೋ ಬಂದವು ನೋಡ್ರಿ. ಇದು ಕಟ್ಟಿನ ಸಾಂಬಾರು ರೀ ಫ್ರೆಂಡ್ಸ. ನೋಡ್ಬೋದು ಕಟ್ಟಿನ ಸಾಂಬಾರನ್ನ ಹೋದ ವಿಡಿಯೋದಲ್ಲಿ ತೋರಿಸಿನಂತ ನಾನೀಗ ತೋರಿಸಿಲ್ಲ ನೋಡ್ರಿ ಫ್ರೆಂಡ್ಸ. ಈಗ ನಾನು ದೇವರಿಗೆ ನೈವೇದ್ಯ ಕೊಡಕತ್ತೀನಿ ರೀ ಫ್ರೆಂಡ್ಸ. ನೋಡ್ಬೋದು ರೀ ಪ್ಲೇಟಲ್ಲಿ ಹೋಳಿಗೆ ಮತ್ತು ಪಾಪಡು ನಾನೇನೆಲ್ಲ ಅಡುಗೆ ಮಾಡಿದ್ರಿ ಅದನ್ನೆಲ್ಲ ಈಗ ನೈವೇದ್ಯ ಕೊಡಕತ್ತೀನಿ ನೋಡ್ರಿ. ಫಸ್ಟೇ ನಾನು ಪೂಜೆ ಮಾಡಿ ಇಟ್ಕೊಂಡಿದ್ರಿ, ಈಗ ನೈವೇದ್ಯ ಕೊಡಕತ್ತೀನಿ ರೀ ಫ್ರೆಂಡ್ಸ. ಏನೋ ಒಂಥರ ಹಬ್ಬ ಬಂದರೆ ಹೆಣ್ಮಕ್ಳಿಗೆ ಖುಷಿನೂ ಅಷ್ಟೇ, ಕಷ್ಟನೂ ಅಷ್ಟೇ ರೀ. ಯಾಕಂತಂದ್ರೆ ಎಲ್ಲ ಒಬ್ಬರೇ ಮಾಡಬೇಕು ಆಗಂಗಿಲ್ಲ ರೀ. ಮಧ್ಯಾಹ್ನ 1 ಗಂಟೆ ಆದರೂ ನಮ್ಮ ಕೆಲಸ ಮುಗಿಯಂಗಿಲ್ಲ ನೋಡ್ರಿ. ಅಡುಗೆ ಮಾಡು, ತೊಳಿ ಬಳಿ, ಬಟ್ಟೆ ಒಗಿ, ಅದು ಮಾಡು ಇದು ಮಾಡು. ಅವತ್ತಿನ ದಿನ ಹೆಂಗೆ ಹೋಗ್ತದಂತ ಗೊತ್ತೇ ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಹಬ್ಬ ಬಂದ್ರೆ ಬಿಡುವಿಲ್ಲದೆ ಕೆಲಸ ಇರ್ತದಂತ ಹೇಳ್ಬೋದು ರೀ. ಅಷ್ಟೊಂದು ಕೆಲಸ ಇರ್ತದೆ ನೋಡ್ರಿ. ಅದರ ಒಂಥರ ಖುಷಿ ರೀ. ಮನೆಯಲ್ಲಿ ಏನೋ ಒಂಥರ ಸಂಭ್ರಮ, ಏನೋ ಒಂಥರ ಖುಷಿ ನೆಮ್ಮದಿ ಸಿಗ್ತದೆ ನೋಡ್ರಿ ಹಬ್ಬದ ದಿವಸ. ಈ ಕಡೆ ನಾನು ನೈವೇದ್ಯ ಎಲ್ಲ ಕೊಡಕತ್ತೀನಿ ನೋಡ್ರಿ. ಅಡುಗೆ ಎಲ್ಲ ಆಗಿದ್ಮೇಲೆ ಕಸ ಗುಡಿಸಿ ನೈವೇದ್ಯ ಕೊಡಕತ್ತೀನಿ ರೀ. ಬಾಯ್ ರೀ ಫ್ರೆಂಡ್ಸ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು.